ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಂಡು ಒಂದು ವಾಕ್ಯ ಭಾಗವನ್ನ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಅವರು ಮಾತನಾಡಲಿ, ನಾವೆಲ್ಲ ಕೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ ದೇವರೇ. ಸಕಲ ವಿಷಯದಲ್ಲೂ ಸತ್ಯತೆಯಲ್ಲಿ ನಡೆಸುವಂತ ದೇವರೇ, ನಿಮಗೆ ಸ್ತೋತ್ರಪ್ಪ ದೇವರೇ. ಕರ್ತನೆ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆಯಾದ ದೇವರೇ. ನಾವು ಕೇಳ್ತೇವಪ್ಪ ಸ್ವಾಮಿ ದೇವರೇ. ಕರ್ತನೆ ಸ್ವಾಮಿ, ಕಾಣದೆ ಲೋಕವನ್ನ ಬಯಸುವಂತವರಾಗಿದ್ದೇವೆ ಸ್ವಾಮಿ. ಅದಕ್ಕಾಗಿ ಕೋಟಿ ಕೋಟಿ ವಂದನ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನೂ ಆಗಿರುವ ಯೇಸುಸ್ವಾಮಿ ನಾಮದಲ್ಲಿ ನಾ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ, ಆಮೇಲೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವನ್ನ ಧ್ಯಾನ ಮಾಡೋಣ. ಇದು ದೇಶಾಜ್ಞೆಗಳು ಅಂತ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ದೇಶದಲ್ಲಿರುವಂತವ್ರಿಗೆ ಎಲ್ಲರಿಗೂ ಇದು ಅನ್ವಯ ಆಗ್ತದೆ ಅಂತ ಸ್ವಾಮಿ ಹೇಳ್ತಾರೆ. ಇಲ್ಲಿ ದೇವರು ಮುಂದಣ ಆಜ್ಞೆಗಳೆಲ್ಲ ಕೊಟ್ಟನು. ಮುಂದಣ ಆಜ್ಞೆ, ಮುಂದೆ ನಾವು ಹೇಗೆ ಏನು ಆಜ್ಞೆ ಪ್ರಕಾರ ಜೀವಿಸಬೇಕು. ಹಾಗಾಗಿ ಈ ವಾಕ್ಯ ಸಂದೇಶವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇಲ್ಲಿ ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ಹಲ್ಲೆಲೂಯಾ. ಇಲ್ಲಿ ದೇವರೇ ಪ್ರಕಟ ಮಾಡಿಕೊಳ್ತಾ ಇದ್ದಾರೆ. ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಾನೇ. ಹಲ್ಲೆಲೂಯಾ. ಅದಕ್ಕೆ ಎಷ್ಟು ಬಹಳ ಜನಗಳಿಗೆ ಇದು ಗೊತ್ತಿಲ್ಲ. ಪ್ರಕೃತಿಯಲ್ಲಿ ನಾವು ಹಂಗೆ ಬೆಳೆದ್ವಿ, ಅವರು ಪೂರ್ವಿಕರು ಯಾರಿಗೆ ಗೊತ್ತು. ಇವತ್ತೊಂದು ಸರ್ಕಾರದಲ್ಲಿ ಕೇಳಿದ್ರೆ 2 ತಲೆ 1 ತಲೆ, ಹೆಚ್ಚು ಕಮ್ಮಿ 3 ತಲೆ ಕೇಳ್ತಾರೇನೋ ಗೊತ್ತಿಲ್ಲ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ಇಲ್ಲಿ ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಹಲ್ಲೆಲೂಯಾ. ಇಲ್ಲಿ ದೇವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀನು ಬೇರೆ ದೇವರುಗಳನ್ನ ಇಟ್ಟುಕೊಳ್ಳಬಾರದು. ಹಲ್ಲೆಲೂಯಾ. ನಿನ್ನನ್ನು ಬಿಡುಗಡೆ ಮಾಡಿದ್ದೇನಲ್ಲ, ನಿನ್ನನ್ನು ಹೊರಗಡೆ ತಂದಿದ್ದೀನಲ್ಲ, ಅದಕ್ಕಾಗಿ ನಾನು ನಿನಗೆ ಆಜ್ಞಾಪಿಸ್ತಾ ಇದ್ದೇನೆ. ಎಲ್ಲಾದ್ರೆ ಹೊರಗಡೆ ಹೋಗಿಬಿಟ್ರೆ ಮತ್ತೆ ಒಳಗೆ ಬರೋದು ಕಷ್ಟ. ಇವತ್ತು ದೇವರಲ್ಲಿ ಇದ್ದುಕೊಂಡು ನಾವು ದುರಾತ್ಮನ ಕೆಲಸಗಳನ್ನ ನಾವು ಮಾಡುವುದಾಗಿದ್ರೆ ಹಿಂದಿರುಗಿ ನಾವು ದೇವರ ಹತ್ರ ಬರೋದು ಬಹಳ ಕಷ್ಟ ಇದೆ. ಪ್ರಿಯರಾದ ಸಹೋದರ ಸಹೋದರಿ, ಇದು ನಾವು ಚೆನ್ನಾಗಿ ತಿಳಿದಿರ್ಬೇಕು. ನಾವು ಅನಿಸ್ತೇವೆ ನಾವು ದೇವರಲ್ಲಿದ್ದೇವೆ, ಆಲಯಕ್ಕೆ ಹೋಗ್ತಾ ಇದ್ದೇವೆ, ವಾಕ್ಯವನ್ನು ಕೇಳುತ್ತಾ ಇದ್ದೇವೆ, ಅಂತ್ಯ ಆಶೀರ್ವಾದ ಮುಗಿಯೋ ತನಕ ಇರ್ತೇವೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಅಂದುಕೊಂಡಿದ್ದೇವೆ. ಆದರೆ ನಾವು ಹಿಂಜಾರಿ ಹೋಗ್ತಾ ಇದ್ದೇವೆ ಅಂತ ಅರ್ಥ. ಯಾಕಂದ್ರೆ ಆಲಯದಲ್ಲಿ ಮಾತ್ರ ಈ ರೀತಿಯಾಗಿ ನಡೆದುಕೊಂಡು ಹೊರಗಡೆ ನಮ್ಮ ಜೀವಿತಗಳ ಹೇಗಿದೆ ಎಂಬುದಾಗಿ ನಾವು ಚೆನ್ನಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಹೊರಗಡೆನೂ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೇವೋ, ಇಲ್ಲ ನಾವು ಅನ್ಯಾಯಗಾರರಾಗಿದ್ದೇವೋ, ಇಲ್ಲ ನಾವು ಯಾವ್ದಾರ ಸಣ್ಣ ಪುಟ್ಟ ಮೋಸಗಳನ್ನ ಮಾಡ್ತಾ ಇದ್ದೇವೋ, ಹಲ್ಲೆಲೂಯಾ, ಯಾವ್ದಾರ ಒಂದು ಸುಳ್ಳುಗಳು ಹೇಳ್ತಾ ಇದ್ದೇವೋ, ಹಲ್ಲೆಲೂಯಾ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಹೇಳ್ತದೆ ಏನಂತ, ಮೋಸಗಾರರು, ಈ ಮಾಟ ಮಂತ್ರ ಮಾಡೋರು, ಇವೆಲ್ಲರೂ ಎಲ್ಲಾ ಸುಳ್ಳುಗಾರರು, ಇವರೆಲ್ಲ ಸೇರಿ ಒಂದು ದೊಡ್ಡ ಸುಳ್ಳುಗಾರರು ಅಂತ ದೇವರ ವಾಕ್ಯ ಹೇಳ್ತದೆ. ಅವರು ಪರಲೋಕ ರಾಜ್ಯ ಕಾಣೋದಿಲ್ಲಂತೆ. ಅವರಿಗೆ ಅಗ್ನಿ ನರಕದ ಕೆರೆ, ಅಂದ್ರೆ ಅದು 2ನೇ ಮರಣವಂತೆ. ಹಲ್ಲೆಲೂಯಾ. ಇಲ್ಲಿ ದೇವರೇ ಪ್ರಕಟ ಮಾಡಿಕೊಳ್ತಾ ಇದ್ದಾರೆ. ನಾವು ನೆನೆಸ್ಬೋದು, ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅಂತ್ಯ ಆಶೀರ್ವಾದ ಹೊಂದಿದ್ದೀನಿ, ಅಭಿಷೇಕ ಹೊಂದಿದ್ದೇನೆ, ಹಲ್ಲೆಲೂಯಾ, ಇವೆಲ್ಲ ಇದೆ ನಿಜ. ಆದರೆ ಕಡೆ ತನಕ ಅದನ್ನ ನೀನು ಕಾಪಾಡ್ಕೊಳ್ತಾ ಇದೀಯಾ? ನಾವು ಚೆನ್ನಾಗಿ ಪರೀಕ್ಷೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೇವಾ? ಎಲ್ಲಾರ ಸ್ವಲ್ಪ ದಾರಿ ತಪ್ತಾ ಇದ್ದೇವಾ? ಹಲ್ಲೆಲೂಯಾ. ಅದಕ್ಕೆ ಒಬ್ರು ಹಿರಿ ಸೇವಕರು ಒಂದು ಮಾತು ಹೇಳಿದ್ರು. ಹಿರಿ ಸೇವಕರು ಒಂದು ಪ್ರಸಂಗದಲ್ಲಿ ಒಂದು ಮಾತು ಹೇಳಿದ್ರು. ನಿಮ್ಮನ್ನ ಆಲಯದಿಂದ ದುರಾತ್ಮ ತೆಗೆಯುವುದಿಲ್ಲ, ನಿಮ್ಮನ್ನ ಆಲಯದಲ್ಲಿ ಕೂರಂಗೆ ಮಾಡ್ತಾನೆ, ಆದ್ರೆ ನೀವು ಆತ್ಮಿಕವಾಗಿ ಹೊರಗಡೆ ಬಂದ್ಬಿಡ್ತೀರಾ. ಆತ್ಮಿಕ ಜೀವನ ದೇವರಲ್ಲಿ ಇರುವುದಿಲ್ಲ. ನಿಮ್ಮ ಶರೀರ ಇರ್ತದೆ ಆಲಯದಲ್ಲಿ, ನಿಮ್ಮ ಮನಸ್ಸೆಲ್ಲ ಬೇರೆ ಕಡೆ ಇರ್ತದೆ ಅಂತ ಅರ್ಥ. ಹಲ್ಲೆಲೂಯಾ. ನಿಮ್ಮ ಮನಸ್ಸು ಯಾವುದೋ ಉದ್ಯೋಗದ ಮೇಲೋ, ಅಯ್ಯೋ ನನ್ನ ಕೆಲಸ ಹೀಗಾಯ್ತು, ನನ್ನ ಹಾಗಾಯ್ತು, ಇಲ್ಲಿ ವಾಕ್ಯ ಕೇಳ್ತಾ ಇದ್ದೀವಿ, ಇಲ್ಲಿ ವಾಕ್ಯ ಕೇಳಿ ಒಳಗಡೆ ಹೋಗ್ತಾ ಇಲ್ಲ. ಅದು
ಇಲ್ಲಿ ಕೇಳೋದು ಈ ಕಿವಿಯಿಂದ ಕೇಳೋದು, ಇಲ್ಲಿ ಬಿಡುವುದು. ಹೊರಗಡೆ ಬಂದ್ರೆ ಒಂದು ವಾಕ್ಯನು ಸರಿಯಾದ ರೀತಿ ಕೆಲವೊಬ್ಬರಿಗೆ ನೆನಪಿರುವುದಿಲ್ಲ. ಹಲ್ಲೆಲೂಯಾ. ಅಲ್ಲಿಗೆ ನಾವು ಲೋಕದ ಕಡೆ ಬಹಳ ಪ್ರಾಮುಖ್ಯ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಲೋಕದ ವೈಭವ, ಲೋಕದ ಜಂಜಾಟ, ದೇವರ ಕಡೆಗೆ ಸ್ವಲ್ಪ 24x7, 24 ತಾಸಿನಲ್ಲಿ ನಾವು ಎಷ್ಟು ನಿಮಿಷ, ಎಷ್ಟು ಗಂಟೆಗಳನ್ನ ದೇವರಿಗೆ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನು ಬಾಕಿ ಸಮಯ ಎಲ್ಲ ಲೋಕದಲ್ಲಿದ್ದೇವೆ. ಲೋಕದಲ್ಲಿ ಕೆಲಸ ಮಾಡೋಣ, ಎಲ್ಲ ಇದೆ, ದೇವರು ಕೊಟ್ಟಿದ್ದಾರೆ. ಆದಾಮನಿಗೆ ಹಾಗೆ ನುಡಿದಿದ್ದಾರೆ ದೇವರು, ನಿನ್ನ ಜೀವಮಾನ ಕಾಲವಲ್ಲ ನೀನು ಹುಟ್ಟುವಳಿ ಸಾಗಿಸ್ಬೇಕು, ನೀನು ಕಷ್ಟಪಡಬೇಕು, ಬೇವರು ನೀರು ತೆಗೆದು ನೀನು ಸಂಪಾದನೆಯನ್ನ ಮಾಡಬೇಕು. ಅದೆಲ್ಲ ನಿಜ, ಅದೆಲ್ಲ ಉಂಟು ನಿಜ. ಆದರೆ ನಾವು ಆಲಯದಲ್ಲಿ ಕೂತ್ಕೊಂಡು 1 ಗಂಟೆ 2 ಗಂಟೆ, ಅಟ್ಲೀಸ್ಟ್ ಜಾಸ್ತಿ ಅಂದ್ರೆ ಒಂದು 3 ಗಂಟೆ, ಆ 3 ಗಂಟೆ ನಾವು ದೇವರಿಗೆ ಕೊಟ್ಟಿಲ್ಲ ಅಂದ್ರೆ, ಅದು ಮತ್ತೆ ಸಂಜೆ ಕುಟುಂಬ ಪ್ರಾರ್ಥನೆ ನಾವು ಎಷ್ಟು ಜನ ಮಾಡ್ತಾ ಇದ್ದೇವೆ? ಹಲ್ಲೆಲೂಯಾ. ಕುಟುಂಬದ ಪ್ರಾರ್ಥನೆ, ಆರಾಧನೆ, ಗೀತಗಳು, ಇಲ್ಲಿ ಪ್ರಾರ್ಥನೆ ವಾಕ್ಯಗಳು, ಹಾಗೂ ನಾವು ಅಂತ್ಯಾಶೀರ್ವಾದಗಳನ್ನ ಈ ಮನೆಯಲ್ಲಿ ನಾವು ಪ್ರಾರ್ಥನೆ ಮುಗಿಸಿಕೊಂಡು ನಾವು ವಾಕ್ಯವನ್ನು ಕಲಿತು ಇಲ್ಲಿ ಅಂತ್ಯಾಶೀರ್ವಾದ ತೆಗೆದುಕೊಳ್ಳುವಾಗ ಇಲ್ಲಿ ಯಾವ ಸುತ್ತಮುತ್ತ ದುರಾತ್ಮನು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಓ, ಈ ಕುಟುಂಬ ಮುದ್ರೆ ಹಾಕಿದೆ, ಈ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ಹೋಗಿದ್ರೆ ನಮಗೆ ಸರಿಯಾಗುವುದಿಲ್ಲ ಅಂತ ದುಷ್ಟ ಆತ್ಮಗಳು, ದುರಾತ್ಮಗಳು, ಸೈತಾನ, ಅವರು ಎಲ್ಲ ನಮ್ಮನ್ನ ಬಿಟ್ಟು ದೂರ ಹೊಡೆಯುತ್ತಾರೆ. ಯಾಕೆಂದ್ರೆ ಪ್ರಾರ್ಥನೆಯಿಂದ ದೇವರು ಹೇಳಿದ್ದಾರೆ, ನೀನು ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸಬಹುದು. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದೆ ಏನೂ ಜಯಿಸಕ್ಕಾಗುವುದಿಲ್ಲ ಪ್ರಿಯನಾದ ಸಹೋದರ. ಇವತ್ತು ತಾತ್ಕಾಲಿಕವಾಗಿ ನಮ್ಮ ಜೋಬಿಂದ ಹಣವನ್ನು ಕೊಟ್ಟು ಏನಾದ್ರು ಒಂದು ಪರ್ಚೇಸ್ ಮಾಡ್ಬೋದು, ಏನೇನ್ ಬೇಕಾದ್ರೆ ತೆಗೆದುಕೊಂಡು ಬರ್ಬೋದು ಮನೆಗಳಿಗೆ. ಆದ್ರೆ ನಮ್ಮ ಆತ್ಮಿಕ ನಷ್ಟ ಆಗಿದ್ರೆ ಯಾವುದರಲ್ಲಿ ಕೊಂಡ್ಕೊಳಕ್ ಸಾಧ್ಯ? ಹಣದಿಂದ ಆಗ್ತದೋ, ಇಲ್ಲ ಪ್ರಾಪರ್ಟಿ ಮಾರಿ ಕೊಟ್ರೆ ನಮ್ಗೇನ ಸಿಗ್ತದೋ? ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈ ಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ಬೇಡ್ರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ. ಅಲ್ಲಿ ಕಳ್ಳ ಬರುವುದಿಲ್ಲ, ಅಲ್ಲಿ ನುಸಿ ಇಡುವುದಿಲ್ಲ. ಯಾಕಂದ್ರೆ ಕಳ್ಳನು ಯಾರು ಹೋಗೋದಿಲ್ಲ ಅಲ್ಲಿ. ಹಲ್ಲೆಲೂಯಾ. ಇಲ್ಲಿ ಶುದ್ಧ ಮನಸ್ಸು, ಶುದ್ಧ ಹೃದಯ, ಶುದ್ಧವಾಗಿ ಜೀವಿಸುವಂತವರಿಗೆ ಮಾತ್ರ ಆಪ್ಷನ್. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಅದಕ್ಕಾಗಿ ದೇವರು ನಮ್ಮನ್ನ ಪ್ರತಿ ದಿವಸ ನಮ್ಮನ್ನ ಕೈ ಬೀಸಿ ಕರೀತಾ ಇದ್ದಾರೆ. ಇದು ನಾವು ಯಾರಿಗೆ ಅಂದ್ರೆ ಯಾರಿಗೋಸ್ಕರ ನಾವು ಈ ಕಿವಿಯನ್ನ ಕೊಡ್ತಾ ಇದ್ದೇವೆ? ದೇವರಿಗೆ ವಾಕ್ಯಕ್ಕೋಸ್ಕರ, ದೇವರ ಧ್ವನಿಗೋಸ್ಕರ ನಾವು ಕಾಯಬೇಕಾಗಿದೆ. ಇದು ದೇವರನ್ನು ತಾನೇ ನಡೆಸುವಂತವರಾಗಿದ್ದಾರೆ. ಈ ಪವಿತ್ರಾತ್ಮರು ನುಡಿಯುವಾಗ ನನಗೆ ಒಂಥರ ಎಮೋಷನ್, ಮಾತನಾಡಲಿಕ್ಕೆ ಸ್ವಲ್ಪ ಇದಾಗ್ತದೆ, ಅಂದ್ರೆ ಬೇಗ ಬರುವುದಿಲ್ಲ. ಅದಕ್ಕಾಗಿ ನಾನೆಲ್ಲ ಕ್ಷಮೆಯನ್ನು ಯಾಚಿಸ್ತೇನೆ. ಏಕೆಂತಂದ್ರೆ ಕೆಲವೊಮ್ಮೆ ನನಗೆ ಸ್ಪೀಡಾಗಿ ಬರುವಾಗ ನನ್ನ ನಾಲ್ಗೆ ತಿರುವುದು ಸ್ವಲ್ಪ ಕಷ್ಟಕರವಾಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನೆಷ್ಟು ಪ್ರಾರ್ಥನೆ ತುಂಬ ಮಾಡ್ತಾ ಇದ್ದೇನೆ. ದೇವರ ಸಮಯ ಬಂದರೆ ಖಂಡಿತ ಎಲ್ಲ ಸರಿ ಆಗ್ತದೆ. ಹಲ್ಲೆಲೂಯಾ. ಹಾಗೆ ಇಲ್ಲಿ ಕೆಳಗಡೆ ಯಾವ ಮೂರ್ತಿಗಳನ್ನು ನೀನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಲ್ಲಾಗಲಿ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜಿಸಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನೇ ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸಬಾರದು. ಹಲ್ಲೆಲೂಯಾ. ಇಲ್ಲಿ ನಾನು ನಿನ್ನ ಬಿಡುಗಡೆ ಮಾಡಿದ ಮೇಲೆ ಎಲ್ಲ ಗೌರವವನ್ನ ನನಗೆ ಸಲ್ಲಿಸಬೇಕು. ದೇವರಿಲ್ಲಿ ತನ್ನ ಮಕ್ಕಳಿಗೆ ಪ್ರಕಟ ಮಾಡ್ತಾ ಇದ್ದಾರೆ, ನಾನೇ ನನ್ನ ಸ್ವಂತ ಕೈಯಾರೆ ನಿಮ್ಮನ್ನ ಮಾಡಿ ನನ್ನ ಜೀವ ಶ್ವಾಸವನ್ನ ನಿಮಗೆ ಊದಿದ್ದೇನೆ. ಅವಾಗ ನೀನು ಬದುಕುವ ಪ್ರಾಣಿಯಾಗಿದ್ದಿ. ಆನಂತರ ನಿನಗೆ ಹೆಸರಾಯಿತು, ನಿನಗೆ ಕೀರ್ತಿ ಆಯಿತು, ನಿನಗೆ ಹೆಂಡತಿ ಸಿಕ್ಕಿದಳು, ನಿನಗೆ ಮಕ್ಕಳಾದವು, ನಿನ್ನ ಸಂತತಿ ಹೀಗೆ ಬೆಳೀತಾ ಬಂತು. ಆದವನಿಗೆ ಹೇಳ್ತಾರೆ. ಅವಾಗ ಯಾರಿಂದ ಇವೆಲ್ಲ ಉಂಟಾಗಿದ್ದು? ದೇವರು ಉಂಟು ಮಾಡಿದ್ಮೇಲೆ ನಾವು ಯಾರಿಗೆ ಗೌರವ ಕೊಡಬೇಕು? ಹಲ್ಲೆಲೂಯಾ. ಇದು ದೇವರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಏನೂ ಮಾಡಿಕೊಳ್ಳಬೇಡ್ರಿ, ನೀವು ಯಾವುದನ್ನು ಮಾಡಿಕೊಳ್ಳಬೇಡ್ರಿ. ನಾನು ಕೊಟ್ಟಿರೋ ಈ ಮೋಶೆ ಮುಖಾಂತರವೇ ಈ ಗ್ರಂಥವನ್ನ ಬಂದಿದ್ದು. ಅದರಿಂದ ಮನಸ್ಸಾಕ್ಷಿ ಕಾಲ. ಹಲ್ಲೆಲೂಯಾ. ನಿನ್ನ ಮನಸ್ಸಿಗೆ ಒಪ್ಪದಿದ್ದ ಕೆಲಸಗಳನ್ನ ನೀನು ಮಾಡಬೇಡ. ಹಲ್ಲೆಲೂಯಾ. ಇಲ್ಲಿ ಈಗ ದೇವರ ವಾಕ್ಯ ನಮ್ಮ ಕೈಯಲ್ಲಿ ಇದೆ. ಇದನ್ನ ಓದಿ ಇದ್ರ ಪ್ರಕಾರ ಜೀವಿಸಿ ನೀವು ಪರಲೋಕ ಬನ್ರಿ ಅಂತ ದೇವರು ಎಂಥ ನಮಗೆ ಈ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ. ಪ್ರಿಯನಾದ ಸಹೋದರ, ನಾವು ಚೆನ್ನಾಗಿ ತಿಳ್ಕೋಬೇಕು.
ಅದಕ್ಕಾಗಿ ದೇವರು ನಮಗೆ ಒಂದು ಕಂಡೀಷನ್, ಒಂದು ನೇಮವನ್ನು ಮಾಡಿದ್ದಾರೆ. ಇಲ್ಲಿ ನೀವು ಯಾವುದನ್ನು ನೀನು ಮಾಡಿಕೊಳ್ಳಬೇಡ. ನಾನು ಹೀಗಿದ್ದೀನಿ ಅಂತ ನಿನಗೆ ಯಾರು ಹೇಳಿದರು? ನೀನು ನನ್ನನ್ನು ನೋಡಿದ್ಯಾ? ನೀನು ನನ್ನ ನೋಡಿಲ್ಲ ಅಂದಮೇಲೆ ನೀನು ಹೇಗೆಗೋ ವರ್ಣನೆ ಮಾಡಿಕೊಂಡ್ರೆ ನಾನು ಹೊಣೆನದಕ್ಕೆ. ದೇವ್ರು ನಮ್ಮನ್ನು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಹಾಗಾಗಿ ಕ್ರಿಸ್ತರು ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಅನೇಕ ಜನರು ಇವತ್ತು ಮನೆ ತುಂಬ ಫೋಟೋಸ್ಗಳೆಲ್ಲ ಹಾಕ್ಕೊಂಡಿದ್ದೀವಿ ನಾವು, ನಿಜ. ಅಂದರೆ ಅವರು ನಾವು ಅದು ನನಗೆ ಸರಿ ಗೊತ್ತಿಲ್ಲ, ಬಟ್ ನಾನು ತುಂಬ ಫೋಟೋಸ್ಗಳನ್ನ ಇಟ್ಟಿದ್ದೆ. ನಾನು ರೋಮನ್ ಕ್ಯಾಥಲಿಕ್ ಕುಟುಂಬದಿಂದ ಬಂದವು. ಇದೆಲ್ಲ ವಾಕ್ಯ ತಿಳಿದಾಗ ಅಯ್ಯೋ ದೇವರೇ, ಇಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲಪ್ಪ, ನನ್ನನ್ನು ಕ್ಷಮಿಸು ಸ್ವಾಮಿ. ದೇವರೇ, ತಿಳಿಯದೆ ಈ ಮಾಡಿರುವಂಥ ತಪ್ಪುಗಳಿಗೆ ನೀನು ಕ್ಷಮಿಸೋಕ್ಕೋಸ್ಕರ ಸ್ವಾಮಿ, ನೀನು ನನ್ನ ಪಾಪಗಳನ್ನು, ನನ್ನ ಎಲ್ಲ ದೋಷ ಅಪರಾಧಗಳನ್ನು ನೀನು ಹೊತ್ತುಕೊಂಡು ಸ್ವಾಮಿ ಶಿಲ್ಬೆ ಮೇಲೆ ಯಜ್ಞ ಆಗಿದ್ಯಪ್ಪ, ನಿನ್ನ ಮಾತು ಕೇಳ್ತೀನಿ ಸ್ವಾಮಿ ಎಂಬುದಾಗಿ ಅಂದಿನಿಂದ ನಾನು ಯಾವ ಫೋಟೋ ಇಟ್ಟು ಪೂಜೆ ಮಾಡಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಹಲ್ಲೆಲೂಯಾ. ಹಾಗಾಗಿ ನಾನು ನಂಬ್ತೇನೆ ವಾಕ್ಯವನ್ನು, ನಾನು ನಂಬ್ತೇನೆ ಯೇಸು ಸ್ವಾಮಿಯನ್ನು, ನಾನು ನಂಬ್ತೇನೆ ಪವಿತ್ರಾತ್ಮ. ಎಲ್ಲ ಈ ರೀತಿ ನಂಬಿಕೊಂಡು ನನ್ನ ಜೀವನ ನಡೆಸ್ತಾ ಇದ್ದೇನೆ. ಹಲ್ಲೆಲೂಯಾ. ಹಾಗಾಗಿ ಈ 7ನೇ ವಚನ ಒಂದು ಧ್ಯಾನ ಮಾಡೋಣ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವವನಿಗೆ ಶಿಕ್ಷಿಸದೆ ಬಿಡುವುದಿಲ್ಲ. ಹಲ್ಲೆಲೂಯಾ. ದೇವರ ಹೆಸರನ್ನ ನಾವು ಅಯೋಗ್ಯ ಕಾರ್ಯಕ್ಕಾಗಿ, ನಮ್ಮ ಸ್ವಂತ ಲಾಭಕ್ಕಾಗಿ ದೇವರ ಹೆಸರನ್ನ ತೆಗೆದುಕೊಳ್ಳಬಾರದು. ನಾವು ಎಷ್ಟೋ ಜನ, ನಿಮ್ಗೆ ಎಲ್ಲ ಲೋಕದಲ್ಲಿ ಗೊತ್ತಿದೆ, ಯಾವುದ್ರ ಮೇಲೆ ಆಣೆ ಹಾಕ್ತಾರೆ ಹೇಳಿ ನೋಡೋಣ? ದೇವರ ಆಣೆ. ಇಲ್ಲಿ ನಡೀತಾ ಇರೋದು ಸುಳ್ಳು, ಮೋಸ. ಆದರೆ ಜನ ನಂಬುವುದೇನು? ದೇವರ ಆಣೆ. ಆಮೇಲೆ ಏನು ಹೇಳ್ತಾರೆ? ಹಿರಿಯರ ಹೆಸರುಗಳನ್ನ ಹೇಳ್ತಾರೆ, ನಮ್ಮ ತಾಯಿಯ ಆಣೆ. ಇದೆಲ್ಲ ಯಾರು, ಎಲ್ಲಿಂದ ಬಂತಿದಲ್ಲ? ದೇವರು ಹೇಳ್ತಾರೆ, ಈ ಆಕಾಶದ ಮೇಲೆ, ಭೂಮಿಯಲ್ಲಿ ಯಾವುದಕ್ಕೆ ಮೇಲೂ ನೀನು ಆಣೆ ಇಡಬೇಡ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಯೆರೂಸಲೇಮಲ್ಲಿದೆಯಲ್ಲ, ಅದು ನನ್ನ ಆಲಯ, ಅಂದ್ರೆ ನಾನಲ್ಲಿ ವಾಸ ಮಾಡುವಂತ ಜಾಗ. ನಿನಗೆ ನೀನೇ ಸ್ವಂತ ಅಲ್ಲ. ನಿನ್ನನ್ನು ನೀನು ಕ್ರಾಯಕ್ಕೆ ಪಡೆದವನು. ನಾನು ನಿನ್ನ ಕ್ರಾಯಕ್ಕೆ, ನಾವು ದೇವರ ಹಂಗಿನಲ್ಲಿದ್ದೇವೆ. ನಮ್ಮ ಸ್ವಂತದಂತ ಭೂಮಿ ಮೇಲೆ ಏನೂ ಇಲ್ಲ ಪ್ರಿಯರೇ. ಇಲ್ಲಿ ಭೂಮಿಯಲ್ಲಿ ಇಲ್ಲಿ ಕಟ್ಟಿರೋ ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಇದ್ಯಾವುದು ನಮ್ಮನ್ನು ಕಾಪಾಡುವುದಿಲ್ಲ. ದೇವರ ಕೃಪೆ ಒಂದೇ. ದೇವರೇ ನಮ್ಮ ಜೊತೆಯಲ್ಲಿದ್ದರೆ ಎಲ್ಲ ಏನು ಮಾಡ್ತೀರಿ? ಅನ್ನಪಾನಗಳನ್ನು ಕೊಟ್ಟು ಸಾಕ್ತಾರೆ ದೇವರು, ಒಳ್ಳೆ ವಸ್ತ್ರಗಳನ್ನ ಕೊಡ್ತಾರೆ, ಓಡಾಡಲಿಕ್ಕೆ ಬೇಕಾಗಿದ್ದ ಸಣ್ಣ ಪುಟ್ಟ ವೆಹಿಕಲ್ಗಳು ಇದೆ. ಇನ್ನೂ ಯಾಕೆ ಸುಳ್ಳು ಹೇಳ್ಬೇಕು ನಾವು? ಸತ್ಯವನ್ನ ನೋಡಿ, ವಾಕ್ಯ ಹೇಳ್ತೇವೆ, ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಳ್ಳಿರಿ. ಸತ್ಯ ಅಂದ್ರೆ ಅಸತ್ಯಕ್ಕೆ ಹೋಗಬೇಡ್ರಿ, ಸತ್ಯವನ್ನೇ ನೀವು ಹಿಂಬಾಲಿಸಿರಿ, ಸತ್ಯವನ್ನೇ ನುಡಿಯಿರಿ, ಅದನ್ನು ಬಿಟ್ಟು ಬೇರೆ ಮಾಡಬೇಡ್ರಿ ಅಂತ ಸ್ವಾಮಿ. ಹಾಗಾಗಿ ಈ ವಾಕ್ಯವನ್ನು ಮಾತನಾಡ್ತಾ ಹೋದ್ರೆ ಬಹಳ ಇದೆ. ಹಾಗಾಗಿ ಸಮಯ ಮುಗಿತಾ ಬರ್ತಾ ಇದೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ ಅಪ್ಪ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಸ್ವಾಮಿ ಈ ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸು ದೇವರೇ. ಈ ಸ್ವಾಮಿ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇಲೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.